ಮಾಡಲು ಪ್ರಾರಂಭಿಸಿದ. ಗಾಣಿಗೆಯರ ಪರ್ವತಪ್ಪನ ಬಡತನವನ್ನು ಕಳೆದು ಶ್ರೀಮಂತನನ್ನಾಗಿ ಮಾಡಿದ, ಸತ್ಪುರುಷನನ್ನಾಗಿ ಮಾಡಿದ, ಶಿವಾನುಭವಿಯನ್ನಾಗಿ ಮಾಡಿದ. ಅಂಥ ಮಹಾತ್ಮನನ್ನಾಗಿ ಮಾಡ್ತಕ್ಕಂಥ ಶಕ್ತಿ ಈ ಬಾಲಯೋಗಿಯಲ್ಲಿತ್ತು. ಹೀಗಿರುವಂಥ ಸಮಯದೊಳಗೆ ಒಂದು ಸಲ ಸುರಪುರ ಅರಮನೆಯ ಮುಂದೆ ಬಾಲ ರಾಜಕುಮಾರ ತನ್ನ ಗೆಳೆಯರ ಜೊತೆಗೆ ಚೆಂಡನಾಡ್ತಾ ಇರುವಾಗ ನಮ್ಮ ಚರಿತ್ರ ನಾಯಕ ಮೌನೇಶ್ವರನು ದೊರೆಯ ಮಗನೊಡನೆ ಚೆಂಡಾಡಲು ಪಾಲ್ಗೊಂಡ. ಸುಮಾರು 3-4 ಗಂಟೆಯವರೆಗೆ ಆಟ ಆಡಿದರು. ರಾಜಕುಮಾರನು ತಾನು ದೊರೆಯ ಮಗನೆಂಬ ಅಹಂಕಾರದಿಂದ ಅನ್ಯಾಯ ಆಟವಾಡಲು ಪ್ರಾರಂಭಿಸಿದ. ಆಗ ಚರಿತ್ರ ನಾಯಕನಾದ ಮೌನೇಶ್ವರನಿಗೆ ರಾಜಕುಮಾರನ ಅನ್ಯಾಯ ಆಟ ಸಹಿಸದಾದನು. 4-6 ಸಲ ಹೇಳಿದರೂ ಕೇಳಲಿಲ್ಲ. ರಾಜಕುಮಾರನಿಗೆ ಸಿಟ್ಟು ಬಂದು ಮೌನೇಶ್ವರನಿಗೆ ಜೋರಾಗಿ ಚೆಂಡಿನಿಂದ ಹೊಡೆದ. ಆಗ ಮೌನೇಶ್ವರನು ಅದೇ ಚೆಂಡಿನಿಂದ ರಾಜಕುಮಾರನಿಗೆ ಹೊಡೆದ. ಚೆಂಡಿನ ಹೊಡೆತಕ್ಕೆ ದೊರೆಯ ಮಗ ನೆಲಕ್ಕುರುಳಿದ. ನೆರಳುತ್ತಾ ಪ್ರಾಣ ಹೋಗಿದೆ. ಸುತ್ತಮುತ್ತಲಿದ್ದ ಬಾಲಕರು ನೋಡಿದರು. ಓಡಿ ಹೋಗಿ ಅರಮನೆಯಲ್ಲಿ ತಿಳಿಸಿದರು. ಬಾಲಕರು ಹೇಳಿದ ಸಮಾಚಾರ ಕೇಳಿ ರಾಜ ಮಂತ್ರಿ ಅವಸರದಿಂದ ಬಂದು ನೋಡಿದರು. ಬಾಲರಾಜಕುಮಾರನ ಶವವನ್ನು ನೋಡಿ ರಾಣಿ ರಾಜರಿಗೆ ಆಕಾಶವೇ ಕಳಚಿ ಮೇಲೆ ಬಿದ್ದಂತಾಗಿದೆ. ಶವವನ್ನು ಹೊತ್ತುಕೊಂಡು ಅರಮನೆಗೆ ತಂದರು. ಮಗನ ಶವವನ್ನು ತೊಡೆಯ ಮೇಲೆ ಹಾಕಿಕೊಂಡು ಕಣ್ಣೀರವರು ಸುರಿಯುತ್ತಿರುವಾಗ ಈ ನನ್ನ ಮಗನ ಸಾವಿಗೆ ಕಾರಣನಾದ ಮೌನೇಶ ಎಲ್ಲಿಯೇ ಇರಲಿ, ಹುಡುಕಿ ತರಬೇಕೆಂದು ಅವನು ಸಿಗದಿದ್ದರೆ ಅವನ ತಂದೆ ತಾಯಿಯನ್ನು ಹುಡುಕಿ ತರಬೇಕೆಂದು ರಾಜಾಜ್ಞೆ ಆಗಿದೆ. ಪ್ರಜೆಗಳು ಎಷ್ಟು ಹುಡುಕಿದರೂ ಮೌನೇಶನು ಸಿಗಲಿಲ್ಲ. ಕೊನೆಗೆ ಮೌನೇಶನ ತಂದೆ ತಾಯಿಗಳನ್ನು ಬಂಧಿಸಿ ಕರೆದುಕೊಂಡು ಬಂದು ಅರಮನೆಯ ಕಂಬಕ್ಕೆ ಕಟ್ಟಿದರು. ರಾಜನು, ಏನು ಶೇಷಪ್ಪ ಶೇಷಮ್ಮ, ಈಗೇನು ಹೇಳಿವಿರಿ ಹೇಳಿರಿ. ನಿಮ್ಮ ಮಗ ಇದೇ ರೀತಿ ಎಷ್ಟು ಹುಡುಗರ ಪ್ರಾಣ ತೆಗೆದಿದ್ದಾನೆ. ಅವನಿಗೆ ಸರಿಯಾಗಿ ಬೈದು ಬಡಿದು ಬುದ್ಧಿ ಹೇಳಬಾರದೆ? ಮಹಾರಾಜರೇ, ಇಲ್ಲಿವರೆಗೆ ನಮ್ಮ ಮೌನೇಶ ಯಾವ ಪ್ರಾಣ ತೆಗೆದಿಲ್ಲ. ಅವನು ಅಂಥವನಲ್ಲ ರಾಜರೇ. ಇಂದು ಬೆಳಗಿನಿಂದ ಅವನ ಮುಖ ನೋಡಿಲ್ಲ. ಈ ವಿಷಯ ನಮಗೆ ತಿಳಿದಿಲ್ಲ ಮಹಾರಾಜರೇ, ತಿಳಿದಿಲ್ಲ. ರಾಜನು ಸಾರ ವಿಚಾರ ಮಾಡದೆ ನಮ್ಮ ಕುಮಾರನ ಶವದೊಂದಿಗೆ ಇವರನ್ನು ಸುಟ್ಟು ಹಾಕಿರೆಂದು ಆಜ್ಞೆ ಮಾಡಿದ. ಸ್ಮಶಾನ ಯಾತ್ರೆ ಹೊರಟಿದೆ. ನಿರಾಪರಾಧಿಗಳಾದ ಮೌನೇಶ್ವರ ತಂದೆ ತಾಯಿಯನ್ನು ಕರೆದುಕೊಂಡು ಹೊರಟಿದ್ದಾರೆ. ಸ್ಮಶಾನದಲ್ಲಿ ರಾಜಕುಮಾರನ ಶವ ಹಾಗೂ ದಂಪತಿಗಳನ್ನು ಸುಡಬೇಕೆಂದು ಸಿದ್ಧತೆ ನಡೆದಿರುವಾಗ ಏಕಕಾಲಕ್ಕೆ ಜನರ ಮಧ್ಯದಿಂದ ಚರಿತ್ರ ನಾಯಕನಾದ ಮೌನೇಶ್ವರನು ಕಾಣಿಸಿಕೊಂಡ. ನನ್ನ ಚೆಂಡಿನ ಹೊಡೆತದಿಂದ ಮರಣವನ್ನಪ್ಪಿದ ರಾಜಕುಮಾರನ ಸಲುವಾಗಿ ನನ್ನ ತಂದೆ ತಾಯಿಗಳಿಗೆ ಏಕೆ ಈ ಶಿಕ್ಷೆ? ಇದು ನ್ಯಾಯವೇ? ಇದು ಅನ್ಯಾಯ. ನಾನು ಸಹಿಸಲಾರೆ. ಹಾಗಾದರೆ ರಾಜಕುಮಾರನ ಚೆಂಡಿನಿಂದ ಹೊಡೆದು ಹೋದವನು ನೀನೇ ತಾನೆ? ಹೌದು. ಈಗ ನೀನು ಪ್ರಾಣಕ್ಕೆ ಪ್ರಾಣ ಕೊಡಲೇಬೇಕು. ಸಾಯುವುದಕ್ಕೆ ಸಿದ್ಧನಾಗು. ಮಹಾಮಂತ್ರಿಗಳೇ, ನಾನು ನಿಮ್ಮೆಲ್ಲರ ದೃಷ್ಟಿಯಲ್ಲಿ ಅಪರಾಧಿಯಾಗಿರಬಹುದು. ಆದರೆ ನಿಜವಾದ ಅಪರಾಧಿ ಈ ಪ್ರಾಣವನ್ನು ಕಳೆದುಕೊಂಡ ರಾಜಕುಮಾರ. ಮೊದಲು ರಾಜಕುಮಾರ ಗುರಿಯಿಟ್ಟು ಚೆಂಡಿನಿಂದ ನನಗೆ ಹೊಡೆದ. ತಿರುಗಿ ನಾನು ಹೊಡೆದೆ. ಅಷ್ಟಕ್ಕೆ ಪ್ರಾಣ ಹೋಗಿದೆ. ಇದು ಸತ್ಯವಾಗಬೇಕಾದರೆ ಮರಣ ಹೊಂದಿದ ರಾಜಕುಮಾರನನ್ನೇ ಕೇಳೋಣ. ಮೌನೇಶ, ಸತ್ತ ರಾಜಕುಮಾರನ ಮಾತನಾಡಬಹುದೇ? ಸುಮ್ಮನೆ ಸುಟ್ಟು ಸಾಯುವುದಕ್ಕೆ ಸಿದ್ಧನಾಗು. ಇಲ್ಲ ಮಂತ್ರಿಗಳೇ, ಈ ಮಾತು ಸತ್ತ ರಾಜಕುಮಾರನಿಂದಲೇ ಹೇಳಿಸುತ್ತೇನೆ, ಕೇಳಿರಿ ಅಂದವನೇ ಶವದ ಸಮೀಪಕ್ಕೆ ಬಂದು, ರಾಜಕುಮಾರ, ನಮ್ಮ ಆಟದಲ್ಲಿ ನಡೆದ ವಿಷಯ ಹೇಳು. ನೀನು ಹೇಳದಿದ್ದರೆ ನಾನು ನಿನ್ನ ಜೊತೆಗೆ ಬರುತ್ತೇನೆ. ಸತ್ಯ ಜೀವಂತವಿದ್ದರೆ ಹೇಳು, ಎದ್ದೇಳು ಎಂದು ಮೌನೇಶ್ವರ ನುಡಿಯುತ್ತಿರುವಾಗ ಏಕಕಾಲಕ್ಕ ರಾಜಕುಮಾರ ನಿದ್ರೆಯಿಂದ ಎಚ್ಚರವಾದಂತೆ ಎದ್ದು ಸುತ್ತ ನೋಡಿದ. ಮೌನೇಶ ಅಪರಾಧಿಯಲ್ಲ, ನಾನೇ ಅಪರಾಧಿ. ಅನ್ಯಾಯ ಆಟವಾಡಿ ನಾನು ಮೊದಲು ಮೌನೇಶನಿಗೆ ಹೊಡೆದೆ. ಆತ ನನಗೆ ಹೊಡೆದ. ಅನ್ಯಾಯವಾಗಿ ಆಟವಾಡಿದ್ದಕ್ಕೆ ನನ್ನ ಪ್ರಾಣ ಹೋಗಿದೆ. ಈಗ ಆತನ ಆಶೀರ್ವಾದದಿಂದಲೇ ನಾನು ಬದುಕಿದೆ. ಮೌನೇಶ ಒಂದು ವ್ಯಕ್ತಿಯಲ್ಲ, ನಿಜವಾದ ಅತ್ಯದ್ಭುತವಾಗಿರುವಂತಹ ಶಕ್ತಿ. ಗುರುವೇ, ನನ್ನನ್ನು ಬುದ್ಧಿ ಕಲಿಸಿದ ತಂದೆ ಎಂದು ಪಾದಕ್ಕೆ ನಮಸ್ಕರಿಸಿದ. ಮಂತ್ರಿವರ್ಯರು ಕೂಡಿದ ಭಕ್ತ ಜನಗಳು ಮೌನ ಯೋಗಿಯ ಪವಾಡವನ್ನು ನೋಡಿ ಆನಂದದಿಂದ ಹಾಡಿ ಮೌನೇಶ್ವರರನ್ನು ಕೊಂಡಾಡುತ್ತಾರೆ. ಏನೆಂದು? ಗುರು ಮೌನೇಶ ಹರ ಮೌನೇಶ ಪುರತಿಂಥ ನಿವಾಸ ವರ ಮೌನೇಶ. ಗುರು ಮೌನೇಶ ಹರ ಮೌನೇಶ ಪುರತಿಂಥ ನಿವಾಸ ವರ ಮೌನೇಶ. ಪುರತಿಂಥ ನಿವಾಸ ವರ ಮೌನೇಶ.
ರಾಜಕುಮಾರನು ಮತ್ತೊಮ್ಮೆ ನಮಸ್ಕರಿಸಿ, ಮಹಾಪ್ರಭು ಮೌನೇಶ, ವಂಶ ಉದ್ಧಾರ ಮಾಡಿದ ತಂದೆ, ನನ್ನ ರಾಜ್ಯಕ್ಕೆ ನಿನ್ನ ಕೃಪೆ ಇರಲಿಯಪ್ಪ. ನಿನ್ನ ಪಾದ ಸ್ಪರ್ಶದಿಂದ ನಮ್ಮ ಅರಮನೆ ಪಾವನವಾಗಬೇಕೆಂದು ಕರೆದುಕೊಂಡು ಬಂದು ಪಾದ ಪೂಜೆ ಮಾಡಿಸಿ ಆಶೀರ್ವಾದ ಪಡೆದುಕೊಂಡರು. ಆಗ ಮೌನೇಶ್ವರರು ರಾಜನನ್ನು ಕರೆದು, ರಾಜ, ನ್ಯಾಯ ಧರ್ಮದಿಂದ ರಾಜ್ಯವಾಳು, ರಾಜ ಪ್ರತ್ಯಕ್ಷ ದೇವರಂತ ಹೇಳ್ತಾರೆ. ಬಾಯಿಲ್ಲಿ ಈ ಪರಶು ತೆಗೆದುಕೋ, ಇದರ ಕೃಪೆಯಿಂದ ನಿನಗೆ ಯಾವಾಗಲೂ ದುಃಖ ಬರಲಾರವು. ಇದನ್ನು ಪೂಜಿಸುತ್ತಾ ಹೋಗು, ಇದನ್ನು ಪೂಜಿಸುತ್ತಾ ಹೋಗಲು ಸಕಲ ಸೌಭಾಗ್ಯವೂ ವಶವಾಗುವವು. ಪೂಜೆ ತಪ್ಪಿದಾಗ ನಿನ್ನ ರಾಜ್ಯ ಪತನವಾಗುವುದೆಂದು ಹೇಳಿದರು ಮೌನೇಶ್ವರರು. ಈ ರೀತಿಯಾಗಿ ಲೀಲೆಗಳನ್ನು ಮಾಡುತ್ತಾ ಗೋನಾಳ ಸುರಪುರದ